ನಮಸ್ತೆ. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೀತಾ. ನಾನು ನಿಮಗೆ 2025 ಮುಂದಿನ ವರ್ಷದ ಭವಿಷ್ಯದ ಬಗ್ಗೆ, ನಿಮ್ಮ ನಂಬರು, ನಿಮ್ಮ ಡೇಟು, ನಿಮ್ಮ ಕಲರು ಹೇಗಿರಬೇಕು, ಯಾವ ನಂಬರ್ ಪಾಸಿಟಿವ್, ಯಾವ ನಂಬರ್ ನೆಗೆಟಿವ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 1-10-19-28 ಈ ಡೇಟ್ ಅವ್ರಿಗೆ, ಈ ಡೇಟಲ್ಲಿ ಹುಟ್ಟಿರೋರಿಗೆ, ಈ ನಂಬರ್ ಯೂಸ್ ಮಾಡೋರಿಗೆ ಎಲ್ಲ ಹೇಗಿರುತ್ತೆ ಅಂತ ಹೇಳ್ತೀನಿ. 1-10-19-28 ಈ ದಿನಾಂಕದಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರಿಗೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂದರೆ ತುಂಬ ರಾಜಯೋಗದ ವರ್ಷ ಆಗಿದೆ. ಮತ್ತು ಈ ದಿನಾಂಕದಲ್ಲಿ ಹುಟ್ಟಿರೋರು ಮನೆ ತೊಗೋಬೋದು, ಮನೆ ಕಟ್ಬೋದು, ಹೊಸ ಕೆಲ್ಸಕ್ಕೆ ಸೇರ್ಕೋಬೋದು, ಕೆಲಸ ಇಲ್ದಿರೋರಿಗೆ ಕೆಲಸ ಆಗುತ್ತೆ. ಮತ್ತು ಯಾವುದಾದ್ರೂ ಹೊಸ ಬಿಸ್ನೆಸ್ಸು ಸ್ಟಾರ್ಟ್ ಮಾಡೋರು ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಈ ನಂಬರ್ಗೆ ಬರೋ ವರ್ಷ ತುಂಬ ಪಾಸಿಟಿವ್ ಇದೆ. ತುಂಬ ಪಾಸಿಟಿವ್ ಅಂತ ಅಂದರೆ ನೀವು ಏನೆಲ್ಲ ಅಂದ್ಕೊಂಡಿರ್ತೀರೋ ಅದೆಲ್ಲ ನೆರವೇರಿಸೋ ಅಂಥ ವರ್ಷ ಆಗಿದೆ. ಮನೆ ಕಟ್ಟೋದು, ಮನೆ ಕಟ್ಬೋದು. ಮತ್ತು ಕೆಲಸಕ್ಕೆ, ಉದ್ಯೋಗ ಇಲ್ಲ ಅಂತ ಪರದಾಡ್ತಿರೋರು, ಈ ವರ್ಷ ಯಾರಿಗೆಲ್ಲ ಉದ್ಯೋಗ ಸಿಕ್ಕಿಲ್ಲ ಈ ಡೇಟ್ನವ್ರಿಗೆ, ಮುಂದಿನ ವರ್ಷ ನೀವು ಇದನ್ನು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಉದ್ಯೋಗ ಸಿಕ್ಕೋ ಅವಕಾಶ, ಉದ್ಯೋಗದಲ್ಲಿರೋರಿಗೆ ಪ್ರಮೋಷನ್ ಸಿಕ್ಕೋ ಅವಕಾಶ. ಮತ್ತು ಗೌರ್ಮೆಂಟ್ ಜಾಬಲ್ಲಿರೋರಿಗೆಲ್ಲ ಪ್ರಮೋಷನ್ ಆಗುತ್ತೆ. ಗೌರ್ಮೆಂಟ್ ಜಾಬ್ ಯಾರ್ಯಾರು ಅನ್ಕೋತಾ ಇರ್ತೀರಾ ನನಗೆ ಜಾಬ್ ಬೇಕು ಅಂತ, ಅವ್ರಿಗೆಲ್ಲ ಗೌರ್ಮೆಂಟ್ ಜಾಬ್ ಆಗೋ ಚಾನ್ಸಸ್ ಇರುತ್ತೆ. ಈ ವರ್ಷದಲ್ಲಿ 12ನೇ ತಾರೀಕು, 4ನೇ ತಾರೀಕು, 30ನೇ ತಾರೀಕು ಅನ್ನೋ ನಂಬರ್ನ ನೀವು ಯಾವಾಗೆಲ್ಲ ನೀವು ತುಂಬ ಅತಿ ಹೆಚ್ಚು ಯೂಸ್ ಮಾಡ್ತೀರಾ, ಈ ಡೇಟಲ್ಲಿ ಯಾವುದಾದ್ರೂ ಒಳ್ಳೆ ಕೆಲಸ, ಈ ನಂಬರ್ನ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ಮನೆ ನಂಬರ್ ಆಗಿರ್ಬೋದು, ನಿಮ್ಮ ಕಾರ್ ನಂಬರ್ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ನಂಬರ್ ಆಗಿರ್ಬೋದು, ಯಾರೆಲ್ಲ ಈ ನಂಬರ್ನ ಯೂಸ್ ಮಾಡ್ತೀರಾ ಅವ್ರಿಗೆ ತುಂಬ ಪಾಸಿಟಿವ್ ಆಗುತ್ತೆ. ತುಂಬ ರಾಜಯೋಗದ ನಂಬರು. 1-10-19-28ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ನಂಬರು ತುಂಬ ಪಾಸಿಟಿವ್ ಕೊಡುತ್ತೆ. 1-10-19-28 ಅವ್ರಿಗೆ 4-13-22-31 ಅನ್ನೋ ನಂಬರು ತುಂಬ ಸಾಥ್ ಕೊಡುತ್ತೆ. ನೀವೆಲ್ಲಾದರೂ ಹೋಗಬೇಕಾದ್ರೆ 4ನೇ ತಾರೀಕು ಹೋಗಿ, ಇಲ್ಲ 4ನೇ ನಂಬರ್ನ ಆಯ್ಕೆ ಮಾಡ್ಕೊಳ್ಳಿ, 13ನೇ ನಂಬರ್ನ ಆಯ್ಕೆ ಮಾಡ್ಕೊಳ್ಳಿ. ಅದೇ ಥರ 22-31 ಅನ್ನೋ ನಂಬರ್ನ ಆಯ್ಕೆ ಮಾಡ್ಕೊಳ್ಳಿ. ನೀವೇನಾದರೂ ಕೆಲಸ ಮಾಡಬೇಕಾದ್ರೆ ಈ ದಿನಗಳಲ್ಲಿ ಈ ನಂಬರ್ನ ಚೂಸ್ ಮಾಡಿಕೊಂಡಾಗ ನಿಮಗೆ ಆ ನಂಬರಿಂದ ನಿಮಗೆ ಪಾಸಿಟಿವ್ ಆಗುತ್ತೆ. ನಿಮ್ಮ ನಂಬರ್ಗೆ ಈ ನಂಬರು ತುಂಬ ಸಾಥ್ ಕೊಡುತ್ತೆ. ಮತ್ತು 5-14-23 ಮತ್ತು 9-18-27 ಈ ನಂಬರ್ಗಳು 1-10-19-28 ತುಂಬ ಸಾಥ್ ಕೊಡುತ್ತೆ. ನೀವೇನು ಕೆಲಸ ಮಾಡಬೇಕಾದ್ರೂ ನಾನು ಹೇಳಿರೋ ನಂಬರ್ಗಳಲ್ಲಿ, ಆ ಡೇಟ್ಗಳಲ್ಲಿ ಆ ನಂಬರ್ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಆ ದಿನಗಳಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು. ನಿಮಗೆ ತುಂಬ ಆಗುವಂಥ ದಿನಗಳು, ಡೇಟ್ಗಳು, ಮತ್ತು ಆ ಟೈಮಿಂಗ್ಸ್ನೂ ನೀವು ಉಪಯೋಗಿಸ್ಕೋಬೋದು. ನಿಮಗೆ ಆಗುವಂಥ ಟೈಮಿಂಗ್ಸು ಉಪಯೋಗಿಸ್ಕೋಬೋದು. ಮತ್ತು ನಿಮಗೆ ತುಂಬ ರಾಜಯೋಗ ಕೊಡುವಂಥ ಕಲರ್ಸ್ ಆರೆಂಜು, ಯೆಲ್ಲೋ, ಗ್ರೀನು. ನಿಮ್ಮ ದಿನಗಳಲ್ಲಿ ನೀವೇನಾದರೂ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ 3 ಬಣ್ಣಗಳಲ್ಲಿ ನೀವು ಯಾವ ಬಣ್ಣನಾದರೂ ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ನಿಮಗೆ ಅದು ಪಾಸಿಟಿವ್ ಆಗುತ್ತೆ. ಮತ್ತು ನೀವೇನೆಲ್ಲ ಅಂದ್ಕೊಂಡಿರ್ತೀರಾ, ನೀವೇನೇನು ಮಾಡಬೇಕು ಅಂತ, ನೀವು ಹೋದ ವರ್ಷ ನಿಮ್ಗೇನು ಆಗದೇ ಇರೋ ಅಂಥದ್ದು ಈ ವರ್ಷ ನೀವು ಆ ಕೆಲಸಗಳನ್ನೆಲ್ಲ ನೀವು ಮಾಡ್ಕೋಬೋದು. ತುಂಬ ನೀವು ಇಂಥದ್ದು ಮಾಡಬೇಕು ಅಂದ್ಕೊಂಡ್ರೆ ಅಂಥದ್ದು ಮಾಡ್ಬೋದು. ಅದರಲ್ಲೂ ಗೌರ್ಮೆಂಟ್ ಜಾಬ್ ಅವ್ರಿಗೆ, ನಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ತುಂಬ ಟ್ರೈ ಮಾಡಿರೋರಿಗೆ ನಿಮಗೆ ಬರೋ ವರ್ಷ ಇದೆಲ್ಲ ಪಾಸಿಟಿವ್ ಆಗುತ್ತೆ. ನಾರ್ಮಲಾಗಿ ಇರೋರು ತುಂಬ ಬೆಳವಣಿಗೆನ ಕಾಣ್ತೀರಾ. ನೀವೇನೇನೆಲ್ಲ ಅನ್ಕೋತೀರೋ ಅದನ್ನೆಲ್ಲ ಆಗುತ್ತೆ. ಮತ್ತು ಈ ವರ್ಷ 1-10-19-28 ಅವ್ರಿಗೆ ಈ ವರ್ಷ 1-3-4 ಅನ್ನೋದು ತುಂಬ ಲಕ್ಕಿ ನಂಬರು. 1-3-4 ನೀವು ಎಲ್ಲೆಲ್ಲಿ ಪದೇ ಉಪಯೋಗಿಸ್ತೀರೋ ನಿಮ್ಮ ಲಕ್ಕು ಅಷ್ಟು ದುಪ್ಪಟ್ಟಾಗುತ್ತೆ. ನೀವು ಅಟ್ಲೀಸ್ಟ್ ನೀವು 1-3-4 ಒಂದು ಪೇಪರ್ ಮೇಲೆ ಬರೆದ್ಬಿಟ್ಟು ನೀವು ಇಟ್ಕೋಬೋದು. ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು, ನಿಮ್ಮ ಜೊತೆ ಇಟ್ಕೋಬೋದು, ಆಮೇಲೆ ನಿಮ್ಮ ಬೆಡ್ರೂಮಲ್ಲಿ ಹಾಕ್ಕೋಬೋದು. ಇದೆಲ್ಲ ನಿಮಗೆ ಒಂದು ಎನರ್ಜಿ ಪಾಸ್ ಆಗುತ್ತೆ ಈ ನಂಬರಿಂದ ಎನರ್ಜಿ ಪಾಸ್ ಆದಾಗ ನೀವೇನೇನೆಲ್ಲ ಅಂದ್ಕೊಳ್ತೀರೋ ಆ ಕೆಲಸ ಕಾರ್ಯಗಳು ಶುರು ಆಗುತ್ತೆ. 1ನೇ ತಾರೀಕವ್ರಿಗಂತೂ ತುಂಬ ರಾಜಯೋಗ ಈ ವರ್ಷ. ನೀವೇನು ಅಂದ್ಕೋತೀರಾ, ನೀವೇನೇನು ಮಾಡಬೇಕು ಅಂದ್ಕೋತೀರಾ ಅದೆಲ್ಲ ನೆರವೇರುತ್ತೆ. ಬರೋ ವರ್ಷಕ್ಕೆ ಈ ನಂಬರವರು ಸ್ವಲ್ಪ ಬಿಳಿ ಬಣ್ಣವನ್ನು ನೀವು ಯೂಸ್ ಮಾಡಬಾರ್ದು. ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣವನ್ನು ನೀವು ಆದಷ್ಟು ಸ್ವಲ್ಪ ಈ ಬರೋ ವರ್ಷ 2025ರಲ್ಲಿ ನೀವು ಯಾವಾಗ ನೀವು ಕಮ್ಮಿ ಮಾಡ್ಕೊಳ್ತೀರೋ ನಿಮಗೆ ಆವಾಗ ಈ ನಂಬರ್ ಗ್ರೀನು, ಹಳದಿ ಮತ್ತು ಆರೆಂಜ್ ನಂಬರನ್ನು ಅತಿ ಹೆಚ್ಚು ಯೂಸ್ ಮಾಡ್ತೀರಾ. ಅಟ್ಲೀಸ್ಟ್ ಒಂದು ಕರ್ಚೀಫು, ನೀವೇನಾದರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಆ ಬಣ್ಣದ ಒಂದು ಕರ್ಚೀಫನ್ನಾದರೂ ಯೂಸ್ ಮಾಡಬೇಕು. ನೀವು ಆ ಕರ್ಚೀಫನ್ನು ಯೂಸ್ ಮಾಡಿದಾಗ ಅದನ್ನು ನಿಮ್ಮ ಜೊತೇಲಿ ಇಟ್ಕೊಂಡೋದಾಗ ನಿಮ್ಮ ಏನು ಕೆಲಸ ನೀವು ಅಂದ್ಕೊಂಡಿರ್ತೀರ ಅದು ಪಾಸಿಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನು ಮಾಡಬೇಕಂತಿದ್ದೀರಾ ಅದೆಲ್ಲ ನಿಮಗೆ ಮುಂದೆ
ನಿಮ್ಗೆ ಅದು ಪಾಸಿಟಿವ್ ಆಗ್ತಾ ಇರುತ್ತೆ. 1/10/19 ತಾರೀಕು ಹುಟ್ಟಿರೋರು, ಇವಾಗ ನಾನು ಇಷ್ಟು ಹೇಳಿದೆ ನೀವೇನೇನೆಲ್ಲ ಕೆಲಸ ಮಾಡ್ಬೋದು ಅಂತ. ನಿಮ್ಮ ಕೆಲಸನ ಇನ್ನೂ ಪಾಸಿಟಿವ್ ಆಗಿ, ನಿಮ್ಮ ಕೆಲಸ ಎಲ್ಲ ಆದಷ್ಟು ಬೇಗ ನೀವು ಅಂದ್ಕೊಂಡಂಗೆ ನೆರವೇರಬೇಕು, ನೀವೇನೇನು ಅನ್ಕೋತಾ ಇದ್ದೀರಾ ಅದೆಲ್ಲ ಆಗಬೇಕು ಅಂತಂದರೆ ನಮ್ಮಲ್ಲಿ ಈ ನಿಮಗೆ ಎನರ್ಜಿ ಕ್ರಿಸ್ಟಲ್ಸು ಸಿಕ್ಕತ್ತೆ. ಆ ಎನರ್ಜಿ ಕ್ರಿಸ್ಟಲ್ಸ್ನ ನೀವು ನಿಮ್ಮ ಕೆಲಸಕ್ಕೆ, ನಿಮ್ಮ ಸಮಸ್ಯೆಗೆ ತಕ್ಕನಾಗೆ ಅದನ್ನು ಹಾಕ್ಕೊಂಡಾಗ ನಿಮಗೆ ಅದರದ್ದು ಎನರ್ಜಿ ಪಾಸ್ ಆಗುತ್ತೆ ಮತ್ತು ನೀವು ಎಲ್ಲ ಕೆಲಸನೂ ತುಂಬ ಅತಿ ಬೇಗ ನಿಮಗೆ ಅದರ ರಿಸಲ್ಟ್ ಕೊಡುತ್ತೆ. ನೀವೇನು ಒಂದು ಕೆಲಸ ಮಾಡಬೇಕಂದ್ರೆ ನಿಮ್ಗೆ 2-3 ಕೆಲಸದ ರಿಸಲ್ಟ್ನ ಅದು ಕೊಡುತ್ತೆ. ನೀವು ಈ ಥರ ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡಬೇಕು. ಇದು ಬಂದು ನಿಮ್ಮ ಸಮಸ್ಯೆಗೆ ನೀವೇನು ಅನ್ಕೋತಾ ಇದ್ದೀರಾ, ನಿಮ್ಗೇನು ಸಮಸ್ಯೆ ಇದೆ ಅದಕ್ಕೆ ಈ ಥರ ಕ್ರಿಸ್ಟಲ್ನ ಹಾಕೊಂಡಾಗ ನಿಮಗೆ ಪರಿಹಾರ ಸಿಕ್ಕತ್ತೆ. ಈ ಥರ ಕ್ರಿಸ್ಟಲ್ನ ನೀವು ಯೂಸ್ ಮಾಡಿ ನೀವೇನು ಅನ್ಕೋತಾ ಇದ್ದೀರಾ ಅದು ಅತಿ ಬೇಗ ನಿಮ್ಮ ಆಸೆ ನೆರವೇರಿ ನಿಮ್ಮ ಕೆಲಸ ನಿಮಗೆ ಆಗಲಿ ಅಂತ ಈ ಕ್ರಿಸ್ಟಲ್ನ ಕೊಡ್ತಾಯಿದ್ದೀವಿ. ಈ ಕ್ರಿಸ್ಟಲ್ನ ನೀವು ಯೂಸ್ ಮಾಡಿ.